ಕುಶಾಲನಗರದಲ್ಲಿ ತಾರೀಖು 24ರಂದು ನಡೆಯುವ ಹನುಮ ಜಯಂತಿಯ ಅಂಗವಾಗಿ ದಶಮಂಟಪ ಮೆರವಣಿಗೆ ಕುರಿತಾಗಿ ಸರ್ವಧರ್ಮ ಪೂರ್ವಭಾವಿ ಸೌಹಾರ್ದ ಸಭೆ ಇಲ್ಲಿಂದ ಬಿಜೆಟಿ ಹಾಲ್ನಲ್ಲಿ ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಅವರ ನೇತೃತ್ವದಲ್ಲಿ ನೆರವೇರಿತು. ಮೊದಲಿಗೆ ದಶಮಂಟಪ ಸಮಿತಿಯ ಪದಾಧಿಕಾರಿಗಳಿಂದ ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಹನುಮ ಜಯಂತಿಯ ದಶಮಂಟಪದ ಮೆರವಣಿಗೆಯ ಸಂದರ್ಭ ನ್ಯಾಯಾಲಯದ ಆದೇಶವನ್ನು ಪ್ರತಿಯೊಬ್ಬರೂ ಪಾಲಿಸಬೇಕು. ಮೆರವಣಿಗೆಯ ಸಂದರ್ಭ ವಾಹನ ಸಂಚಾರಕ್ಕೆ ಅಡಚಣೆ ಆಗದಂತೆ ಹಾಗೂ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಎಚ್ಚರ ವಹಿಸಬೇಕು. ಅಲ್ಲದೆ ದಶಮಂಟಪಗಳ ಅಲಂಕಾರಕ್ಕೆ ಅತಿ ಹೆಚ್ಚಿನ ವಿದ್ಯುತ್ ಅಲಂಕಾರಿಕ ಅಪಾಯಕಾರಿ ವಸ್ತುಗಳನ್ನು ಬಳಸದಂತೆ ಹಾಗೂ ಅತಿ ಹೆಚ್ಚಿನ ಕರ್ಕಶ ಡಿಜೆ ಸೌಂಡ್ನಿಂದ ಸಾರ್ವಜನಿಕರಿಗೆ ಕಿರಿಕಿರಿ ಉಂಟಾಗದಂತೆ ಎಚ್ಚರ ವಹಿಸಬೇಕು. ಮೆರವಣಿಗೆ ಸಾಗುವ ಮಾರ್ಗದಲ್ಲಿ ಗುಂಡಿ ಬಿದ್ದಿರುವ ರಸ್ತೆಯನ್ನು ಸರಿಪಡಿಸಲು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಲಾಗುವುದು. ಅಲ್ಲದೆ ಹನುಮ ಜಯಂತಿಯಂದು ಮೆರವಣಿಗೆ ವೀಕ್ಷಿಸಲು ಮತ್ತು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲು ಹೊರ ಜಿಲ್ಲೆಗಳಿಂದ ಆಗಮಿಸುವ ಸಾರ್ವಜನಿಕರ ಮೇಲೆ ಹೆಚ್ಚಿನ ನಿಗಾ ವಹಿಸಲಾಗುತ್ತೆ. ಮೆರವಣಿಗೆಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಜರುಗದಂತೆ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗುವುದೆಂದು ತಿಳಿಸಿದ ಅವರು, ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳ ಜೊತೆಗೆ ದಶಮಂಟಪ ಸಮಿತಿಯ ಪದಾಧಿಕಾರಿಗಳು ಕೂಡ ರಕ್ಷಣಾ ಕಾರ್ಯದಲ್ಲಿ ಸಹಕರಿಸಬೇಕೆಂದು ಇದೇ ಸಂದರ್ಭ ತಿಳಿಸಿದರು. ಡಿಸ್ಟ್ರಿಕ್ಟ್ ಲೆವೆಲ್ ನಮ್ಮ ಅಡಿಷನಲ್ ಎಸ್ ಪಿ ಅವರು ಇದ್ದಾರೆ ಮತ್ತು ಲೋಕಲ್ ಇನ್ಸ್ಪೆಕ್ಟರ್ ಎಲ್ಲರೂ ಇದ್ದಾರೆ. ಯಾವ್ದು ಆಗಿಲ್ಲ ಅಂದರೆ ಇಮಿಡಿಯೇಟ್ಲಿ ನನ್ನ ಗೌರ್ಮೆಂಟ್ ಕೂಡ ತಗೊಂಡು ಮಾಡಿ ವಿ ಆರ್ ಹಿಯರ್ ಟು ಸಪೋರ್ಟ್ ಯು. ಮತ್ತು ಒಂದೇ ಒಂದು ಕನ್ಸರ್ನ್, ನನ್ನ ಕನ್ಸರ್ನ್ ಏನಂದ್ರೆ ಸೇಫ್ಟಿ. ಯಾರಿಗೆ ಏನು ಆಗಬಾರ್ದಂದ್ರೆ ಅದು ನನ್ನ ಪ್ರೈಮರಿ ಕನ್ಸರ್ನ್ ಇದೆ. ದಯವಿಟ್ಟು ಟ್ಯಾಬ್ಲು ತಗೊಂಡು ಬರೋ ತುಂಬ ದೊಡ್ಡದು ಹಾಕಿ ಯಾವುದು ಕೆಳಗಡೆ ಬಿದ್ದು ಏನು ಡೆತ್ ಆಗುತ್ತಂದ್ರೆ ಒಂದು ಲೀಗಲಿ ಕಾನೂನು ಕ್ರಮ ಕೈಗೊಳ್ಳಬೇಕಾದ ಅದು ನಾವು ಮಾಡಲೇಬೇಕು. ಇಟ್ ಶುಡ್ ನಾಟ್ ಹ್ಯಾಪನ್. ಪ್ರಿವೆನ್ಷನ್ ನಮ್ಮ ಉದ್ದೇಶ, ತಡೆಗಟ್ಟುವುದೇ ಉದ್ದೇಶ, ಯಾರಿಗೂ ಏನು ಆಗಬಾರದು. ಸೆಕೆಂಡ್, ನಾವು ಖುಷಿಯಾಗಿರುವಾಗ ಇನ್ನೊಂದು ಸಮಾಜಕ್ಕೆ ಇಲ್ಲ ಇನ್ನೊಂದು ಸಮುದಾಯದವರಿಗೆ ನೋವಾಗಬಾರದು. ಅದು ಪ್ರತಿಯೊಬ್ಬರು ನೋಡ್ಕೊಳ್ಬೇಕಾಗುತ್ತದೆ. ಯಾವ ಸಮಾಜ ಹುಡುಗರು ಒಂದು ತಪ್ಪು ಮಾಡ್ತಾರೆ ಅಂದ್ರೆ ಆ ಸಮಾಜದವರೇ ಬಂದು ನೀವೇ ರೆಸ್ಪಾಂಡ್ ಮಾಡಬೇಕು. ಹಿಂದೂ ಸಮಾಜದವರಲ್ಲಿ, ಮುಸ್ಲಿಂ ಸಮಾಜದವರಲ್ಲಿ ನಿಮ್ಮ ಹುಡುಗರು ತಪ್ಪು ಮಾಡ್ತಾರೆ ಅಂದ್ರೆ ನೀವೇ ಹೋಗಿ ತಗೊಂಡು ಬಂದ್ಕೊಡ್ಬೇಕು. ಈವನ್ ಪೊಲೀಸ್ ಯಂತ್ರಾಂಗಕ್ಕೂ ಮುಂಚೆ ನೀವೇ ಅದು ಸರಿಪಡಿಸ್ತೀರಂದ್ರೆ ಚೆನ್ನಾಗಿರ್ತದೆ. ವಿ ಸೀಕ್ ಯುವರ್ ಸಪೋರ್ಟಿಂಗ್ ದಟ್ ಆಂಗಲ್. ಯಾವುದೋ ಒಂದು ತಪ್ಪು ಮಾಡ್ತಾರೆ ಅಂದ್ರೆ ನೀವೇ ಸ್ಟಾಪ್ ಮಾಡಬೇಕು. ಪ್ರತಿಯೊಬ್ಬರ ಜವಾಬ್ದಾರಿ ತಗೊಳ್ಳಿ. ನಮಗೇನಿಲ್ಲ ಅವನೇನೋ ಕುಡಿದು ಬಿಟ್ಟು ಮಾಡ್ತಾರೆ ಅಂದ್ರೆ ಇನ್ನೊಬ್ಬರ ಜೊತೆ ಹೋಗಿ ಜಗಳ ಮಾಡೋದಕ್ಕೆ ಅವಕಾಶ ಕೊಡೋದು ಬೇಡ. ರೆಸ್ಪಾಂಡ್ ಮಾಡಿ, ಇಮಿಡಿಯೇಟ್ಲಿ ಸ್ಪಾಟ್ ಅಲ್ಲಿ ರೆಸ್ಪಾಂಡ್ ಮಾಡಿ. ದೆನ್ ವಿಲ್ ರೆಸ್ಪಾಂಡ್. ನಿಮ್ಮ ಜೊತೆಗೆ ನಾವೇ ಇರ್ತೀವಿ. ಯಾವುದೇ ಇರುತ್ತೆ ಅಂದ್ರೆ ನಮ್ಮ ಕಡೆ ಯಾವಾಗಲೂ ಮಾತಾಡಬಾರ್ದು, ಸಮಸ್ಯೆ ಬರಬಾರ್ದು, ನಮ್ದು ಹೇಳಬಾರ್ದು. ವಿ ಆರ್ ವಿತ್ ಯು. ಸೊ ಚೆನ್ನಾಗಿ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು. ನಂತರ ಮಾತನಾಡಿದ ಡಿವೈಎಸ್ಪಿ ಗಂಗಾಧರಪ್ಪ, ಮೆರವಣಿಗೆಯ ಸಂದರ್ಭ ಅನ್ಯ ಧರ್ಮದವರಿಗೆ ನೋವುಂಟು ಮಾಡುವಂತಹ ಸಂಗೀತವನ್ನು ಹಾಕಬಾರದು ಮತ್ತು ದಶಮಂಟಪಗಳು ಮೆರವಣಿಗೆಯಲ್ಲಿ ಕ್ರಮಬದ್ಧವಾಗಿ ಸಾಗುವ ಮೂಲಕ ಯಾವುದೇ ಸಂಚಾರಿ ಗೊಂದಲಕ್ಕೆ ಅವಕಾಶ ಮಾಡಿಕೊಡಬಾರದು. ಪೊಲೀಸ್ ಇಲಾಖೆಯಿಂದ ನೀಡಲಾಗುವ ಕೆಲವು ಷರತ್ತುಗಳನ್ನು ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಪಾಲಿಸಬೇಕು. ದಶಮಂಟಪಗಳ ಮೆರವಣಿಗೆಯು ಯಶಸ್ವಿಯಾಗಿ ನೆರವೇರುವಂತೆ ಸಮಿತಿಯ ಪ್ರತಿಯೊಬ್ಬರು ಜಾಗೃತಿ ವಹಿಸಬೇಕೆಂದು ಇದೇ ಸಂದರ್ಭ ತಿಳಿಸಿದರು. ಸೌಂಡ್ ಕಡಿಮೆ ಕೊಟ್ಕೊಂಡು ಶೋ ಕೊಡ್ತೀವಿ ಅಂತಂದ್ರೆ, ಬೇರೆಯವರಿಗೆ ತೊಂದರೆ ಆಗ್ದಂಗೆ ಕೊಡ್ತೀವಿ ಅಂತಂದ್ರೆ ಅದನ್ನ ಆಮೇಲೆ ಬೇಕಾದ್ರೆ ನಮ್ಮ ಸಾಹೇಬ್ರ ಜೊತೆ ಡಿಸ್ಕಸ್ ಮಾಡಿ ಸಾಹೇಬ್ರ ಅನುಮತಿ ಕೊಟ್ರೆ ಅದನ್ನ ಮಾಡ್ಬೋದು. ಶೋ ಕೊಡ್ಲಿಕ್ಕೆ ಮಾತ್ರ ಅದು ಲೋ ಸೌಂಡ್ ಅಲ್ಲಿ, ಅದರ್ವೈಸು ಅದಕ್ಕೂ ಅವಕಾಶ ಆಗಲ್ಲ. ಸೊ ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಟೈಮಿಂಗ್ಸ್ ಅನ್ನ ಫಾಲೋ ಮಾಡಿ. ಟೈಮಿಂಗ್ಸ್ ಅಲ್ಲಿ ವ್ಯತ್ಯಾಸ ಆಗೋದು ಬೇಡ. ಅಷ್ಟು ಮಾಡಿದ್ರೆ ಚೆನ್ನಾಗಾಗುತ್ತೆ. ನಿಮಗೆ ಬಂದೋಬಸ್ತ್ ವಿಷಯಕ್ಕೆ ಸಂಬಂಧಪಟ್ಟಂತೆ, ಟ್ರಾಫಿಕ್ ಡೈವರ್ಷನ್ಗೆ ಸಂಬಂಧಪಟ್ಟಂತೆ ಏನೇನು ವ್ಯವಸ್ಥೆ ಬೇಕೋ ಕಂಪ್ಲೀಟ್ ನಾವು ಪೊಲೀಸ್ ನಮ್ಮ ವತಿಯಿಂದ ನಾವು ಮಾಡ್ಕೊಂಡಿದ್ದೀವಿ. ಅದ್ರ ಬಗ್ಗೆ ನಿಮ್ಗೆ ಡೌಟ್ ಬೇಡ. ಯಾವುದೇ ತರದ ಟ್ರಾಫಿಕ್ ಅಥವಾ ಜಾಮ್ ಆಗೋದು ಅದು ಆಗ್ದಂಗೆ ನಾವು ನೋಡ್ಕೊಳ್ತೀವಿ. ಬಂದೋಬಸ್ತ್ ಕೂಡ ನಾವು ನೀಟಾಗಿ ಮಾಡ್ಕೊಳ್ತೀವಿ. ಬೇರೆ ಯಾವುದೇ ಧರ್ಮದವರಿಗೆ ತೊಂದರೆ ಆಗ್ದಂಗೆ ಹಾಡುಗಳನ್ನ ಹಾಕೊಳ್ಳುವಾಗಲೂ ಕೂಡ ಮೊನ್ನೆ ಹೇಳಿದ್ದೀನಿ, ಒಳ್ಳೊಳ್ಳೆ ಹಾಡುಗಳನ್ನ ಹಾಕೊಳ್ಳಿ. ಬೇರೆ ಯಾವುದೇ ಮನಸ್ಸಿಗೆ ನೋವಾಗದ ರೀತಿಯಲ್ಲಿ ಯಾರು ನಡ್ಕೊಳ್ಳೋದು ಬೇಡ. ಎಲ್ಲರೂ ಭಾಗವಹಿಸ್ತಾರೆ ಇದರಲ್ಲಿ, ಎಲ್ಲ ಧರ್ಮೀಯರು ಕೂಡ ಇದ್ರಲ್ಲಿ ಭಾಗವಹಿಸ್ತಾರೆ. ಚೆನ್ನಾಗಿ ಆಗ್ಲಿ ಅನ್ನೋದು ನಮ್ಮ ಆಶಯ. ಬೇರೆ ಮತ್ತೇನಾದ್ರು ಇದೆಯಾ? ಹನುಮ ಜಯಂತಿಗೆ ಸಂಬಂಧಪಟ್ಟಂತದ್ದು ಏನಿಲ್ಲಲ್ಲ. ಓಕೆ, ಉಳಿದ ವಿಷಯಕ್ಕೆ ಈ ಸಭೆಯಲ್ಲಿ ಎಸ್ಪಿ ಸುಂದರ್ ರಾಜ್, ವೃತ್ತ ನಿರೀಕ್ಷಕರಾದ ರಾಜೇಶ್, ಪ್ರಕಾಶ್, ಠಾಣಾಧಿಕಾರಿಗಳಾದ ಚಂದ್ರಶೇಖರ್, ರವಿಕುಮಾರ್ ಭಾರತಿ, ಸಂಚಾರಿ ಠಾಣಾಧಿಕಾರಿ ಕಾಶಿನಾಥ್ ಬಗಲಿ, ಚಂದ್ರಪ್ಪ, ಕುಶಾಲನಗರ ವಕೀಲರ ಸಂಘದ ಅಧ್ಯಕ್ಷ ಆರ್.ಕೆ. ನಾಗೇಂದ್ರ ಬಾಬು, ದಶಮಂಟಪ ಸಮಿತಿ ಅಧ್ಯಕ್ಷ ಎಂಡಿ ಕೃಷ್ಣಪ್ಪ, ಕಾರ್ಯದರ್ಶಿ ದೇವರಾಜು, ಎಚ್.ಟಿ. ವಸಂತ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಹಾಗೂ ಈ ಸಮಯಕ್ಕೆ
ನಮ್ಮ ಹೇಳ್ತಕ್ಕಂಥದ್ದನ್ನ ವಾಟ್ಸಪ್ನಲ್ಲಿ ಮತ್ತು ಪೇಪರ್ನಲ್ಲಿ ಹಾಕು ಅಂತ ಹೇಳಿದರೆ ಬಹುಶಃ ಬಂದಂಥ ಹನುಮ ಜಯಂತಿಯ ಉತ್ಸವ ಸಮಿತಿಯು ಗುಡ್ಡೇಶ್ವರದಿಂದ 6:30 ಹೊರಡುತ್ತದೆ. ಅದಾದ ನಂತರ 8:30ಕ್ಕೆ ಕೃಷ್ಣನಗರ ಪ್ರವೇಶ ಮಾಡುತ್ತದೆ.